ಇವತ್ತಿನ ಪಾರಂಪರಿಕ ವೈದ್ಯರ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ಬೋದು. ನಮ್ಮ ಪೂರ್ವಿಕರಾದಿಯಾಗಿ ಇಂದಿನವರೆಗೂ ನಾವು ಮಾತನಾಡ್ತಾ ಇರ್ತವಂಥ ಒಂದು ಮಾತು ಅಂತ ಹೇಳಿದ್ರೆ ಆರೋಗ್ಯವೇ ಭಾಗ್ಯ ಅನ್ನುವಂಥ ಮಾತನ್ನು ನಾವು ಹೇಳ್ಕೊಡ್ತಾ ಬರ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ 2ನೇ ಸ್ಥಾನದಲ್ಲಿದ್ದಂಥ ಭಾರತ ದೇಶದ ಜನಸಂಖ್ಯೆ ಇವತ್ತು ಪ್ರಪಂಚದಲ್ಲಿ 1ನೇ ಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆಯೇ ಇಡೀ ಪ್ರಪಂಚದಲ್ಲಿ ಡಯಾಬಿಟಿಸ್ ಅನ್ನುವಂಥ ಒಂದು ನಮಗರಿವಿಲ್ಲದೆ ಮತ್ತು ನಮ್ಮ ಜೊತೆಗೆ ಜೀವಿಸುವಂಥ ಒಂದು ಸಣ್ಣ ಒಂದು ಡಯಾಬಿಟಿಸ್ ಅನ್ನುವಂಥ ಒಂದು ಸಮಸ್ಯೆ, ಅದು ಇಡೀ ಭಾರತದಲ್ಲಿ ಅತಿ ಹೆಚ್ಚಿನದಾಗಿರುವಂಥ ಒಂದು ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೀವಿ. ಇದರ ಒಂದು ಪರಿಣಾಮ ಏನು ಅಂತ ಹೇಳಿದ್ರೆ, ನಾವು ಹೆಚ್ಚು ನಮ್ಮ ಜೀವನದ ಆಹಾರ ಪದ್ಧತಿಗೆ ಪ್ರತಿನಿತ್ಯವೂ ಹೇಗೆ ಅವಲಂಬನೆಗೊಳಗಾಗ್ತೀವಿ, ಹಾಗೆಯೇ ನಮ್ಮ ಅನಾರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಸಂದರ್ಭಕ್ಕೂ ಕೂಡ ನಾವು ಕಾಳಜಿಯನ್ನು ವಹಿಸುವಂಥ ಸಂದರ್ಭಕ್ಕೆ ಭಾಳ ಮುಖ್ಯವಾಗಿ ನಾವು ಚಿಂತನೆ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ನಾವು ಆಸ್ತಿಯನ್ನು ಗಳಿಸ್ಬೋದು, ಅಂತಸ್ತನ್ನು ಗಳಿಸ್ಬೋದು. ವಿಜ್ಞಾನ ತಂತ್ರಜ್ಞಾನದ ಮೂಲಕ ಇವತ್ತಿನ ದಿನಮಾನದಲ್ಲಿ ಬಾಂಬು, ಅಣುಬಾಂಬು, ಬಂದೂಕುಗಳನ್ನು ಕೂಡ ನಾವು ಸಂಪಾದನೆ ಮಾಡ್ಬೋದು. ಆದರೆ ಆರೋಗ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದು ತುಂಬ ಕಷ್ಟ. ಆದರೆ ಆರೋಗ್ಯವನ್ನು ಸಂಪಾದನೆ ಮಾಡೋದಕ್ಕೆ ಬದಲಾಗಿ ನಾವು ಅದನ್ನು ಕಾಪಾಡಿಕೊಳ್ಳುವಂಥದ್ದು ಭಾಳ ಮುಖ್ಯ ಅನ್ನುವಂಥದ್ದು. ಹಾಗೆ ಕಾಪಾಡಿಕೊಳ್ಳೋದಕ್ಕೆ ಏನನ್ನು ನಾವು ಕಂಡುಕೊಳ್ಬೇಕು ಮಾರ್ಗವನ್ನು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಿದಾಗ ನಾವು ಇಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಪ್ರತ್ಯಾರೋಪವನ್ನು ಯಾವುದ್ರ ಮೇಲೆ ಮಾಡ್ತೀವಿ ಅಂತ ಹೇಳಿದ್ರೆ, ಬರದ ಪರಿಸ್ಥಿತಿ ಬಂದರೂ ಸರ್ಕಾರವನ್ನು ನಿಷ್ಠೂರ ಮಾಡ್ತೀವಿ, ಅಥವಾ ನೆರೆ ಪರಿಸ್ಥಿತಿ ಬಂದರೂ ಕೂಡ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇರ್ತೀವಿ. ಎಲ್ಲದರ ಪರಿಹಾರ ಸರ್ಕಾರಗಳು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿ ಅಂದರೆ ಪರಿಸರವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಕಾಳಜಿಯನ್ನು ಬಿಟ್ಟಿದ್ದೀವಿ ಅನ್ನುವಂಥದ್ದನ್ನು, ಆ ಅರಿವು ನಮಗಿಲ್ಲದೆ ಹೋಗಿರೋದ್ರ ಪರಿಣಾಮವಾಗಿ ಇವತ್ತು ನಾವು ಬರಗಾಲವನ್ನು ಕೂಡ ಅನುಭವಿಸ್ತೀವಿ. ಹಾಗೆ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಕೃತಿ ವಿಕೋಪವನ್ನು ಕೂಡ ಅನುಭವಿಸ್ತೀವಿ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಚಿಂತನೆ ಮಾಡಬೇಕಾಗ್ತದೆ. ಭಾರತದಲ್ಲಿ ನಾವೆಲ್ಲರೂ ಕೂಡ ಏನು ಈ ನಾಟಿ ಪದ್ಧತಿ ಅಥವಾ ಪಾರಂಪರಿಕ ವೈದ್ಯ ಪರಂಪರೆ ಪದ್ಧತಿ ಏನಿದೆ, ಇದು ಹಿಂದೆ ಭಾಳಷ್ಟು ಋಷಿಮುನಿಗಳ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥ ಒಂದು ಪದ್ಧತಿ. ಈ ಪದ್ಧತಿಯನ್ನು ವಿಜ್ಞಾನ ತಂತ್ರಜ್ಞಾನದ ಮುಂದುವರೆದ ಭಾಗವಾಗಿ ನಾವೆಲ್ಲರೂ ಇದನ್ನು ಕಡೆಗಣಿಸಿ ನಾವು ಹಣವನ್ನು ಕೊಟ್ಟು ದೊಡ್ಡ ತಂತ್ರಜ್ಞಾನ ಇರುವಂಥ ಅಥವಾ ದೊಡ್ಡ ಕಟ್ಟಡಗಳು ಇರುವಂಥ ಆಸ್ಪತ್ರೆಗಳಿಗೆ ಹೋದರೆ ಮಾತ್ರ ನಮಗೆ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗ್ತದೆ ಅನ್ನುವಂಥ ಭಾವನೆ ನಮ್ಮ ಜನರಲ್ಲಿ ನಿರ್ಮಾಣವಾಗಿದೆ. ಅಂಥ ಭಾವನೆಯನ್ನು ನಿರ್ಮೂಲನೆ ಮಾಡಬೇಕಾದ್ರೆ ಪಾರಂಪರಿಕ ವೈದ್ಯರ ವೃತ್ತಿ ಇವತ್ತು ಜನರಿಗೆ ಅದರ ತಲುಪಬೇಕು, ಅದರ ಮಹತ್ವ ತಿಳಿಬೇಕು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ ಅನ್ನುವಂಥದ್ದು. ಹಾಗೆ ಚಿಂತನೆ ಮಾಡೋದಕ್ಕೆ ವೇದಿಕೆಯಾಗಿ ಇವತ್ತಿನ ಸಮಾವೇಶ ಭಾಳ ಮುಖ್ಯವಾಗಿ ಅಗತ್ಯವಾಗಿ ಬೇಕಾಗಿದೆ ಅನ್ನುವಂಥದ್ದು. ಸಭೆಗೆ ಮುನ್ನ ನಮ್ಮ ಆರೋಗ್ಯ ಸಚಿವರ ಜೊತೆ ಪಾರಂಪರಿಕ ವೈದ್ಯರ ಒಂದು ಮುಖಂಡರುಗಳ ನಿಯೋಗ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟರು. ಬಹುಶಃ ನೀವು ಇಲ್ಲಿವರೆಗೂ ಎಲ್ಲಿ ರಾಜ್ಯ ಸಮಾವೇಶಗಳನ್ನು ಮಾಡಿದಿರಿ, ಆ ಸಮಾವೇಶಗಳ ಮೂಲಕವಾಗಿ ರಾಜ್ಯ ಸರ್ಕಾರ ಎಷ್ಟು ಬೇಡಿಕೆಗಳನ್ನು ಈಡೇರಿಸಿದೆ ನಮಗೆ ತಿಳಿದಿಲ್ಲ. ಆದರೆ ಆದಿಚುಂಚನಗಿರಿ ಮಹಾಸಂಸ್ಥಾನದಲ್ಲಿ ಈ ಸಮಾವೇಶ ಏರ್ಪಾಡಾಗಿರೋದ್ರಿಂದ ಈ ಕ್ಷೇತ್ರದ ಮೂಲಕವಾಗಿ ಪೂಜ್ಯರ ಆಶೀರ್ವಾದದಲ್ಲಿ ನಿಮ್ಮ ಬೇಡಿಕೆ ಈಡೇರ್ಬೋದು ಅನ್ನುವಂಥ ಆಶಾಭಾವನೆ ನಮ್ಮದಾಗಿದೆ ಅನ್ನುವಂಥದ್ದು.